வீடா விவசாயமா தொழிற்சாலையா, இந்த மூணுக்குமே சுகுணா இண்டஸ்ட்ரியில ப்ராடக்ட்ஸ் இருக்கு. சுகுணா பம்ப்ஸ் அண்ட் மோட்டார்கள் எனர்ஜி எபிசியன்ட் தொழில்நுட்பத்துடன் தயாராகிறது. நீண்ட ஆண்டுகள் உழைக்கும் சுகுணா பம்புகள் உங்கள் மனதீங்கா இடம் பிடிக்கும். தலைமுறைகள் வாழ்த்தும் தரமான பம்புகள் சுகுணா பம்ப்ஸ். ದಿನಾಂಕ 4/12/2024 ನಮಗೆ ಬೇತ್ಮಂಗಲ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಒಂದು ಕದರಿಗಾನಕೊಪ್ಪ ಅಂತ ಒಂದು ಈ ಹಳ್ಳಿ ಹತ್ರ ಗ್ರಾಮದ ಹತ್ರ ಒಂದು ಅನಾಮಧೇಯ 65 ವರ್ಷ ವಯಸ್ಸಿನ ವ್ಯಕ್ತಿ ಗಾಯಗೊಂಡು ಬಿದ್ದಿರ್ತಾನೆ ಅಂತ ಮಾಹಿತಿ ಬಂದ ಮೇರೆಗೆ ತಕ್ಷಣ ನಮ್ಮ ಬೇತ್ಮಂಗಲ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಆ ಗಾಯಗೊಂಡ ವ್ಯಕ್ತಿಯನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ದಾಖಲಿಸಿರ್ತಾರೆ. ನಂತರ ಬೇತ್ಮಂಗಲ ಪೊಲೀಸ್ ಸಿಬ್ಬಂದಿ ಅವರು ಅನಾಮಧೇಯ ವ್ಯಕ್ತಿ ಯಾರು ಅಂತ ನಮಗೆ ಗೊತ್ತಾಗದಿರೋ ಕಾರಣ ಬೇತ್ಮಂಗಲ ಪೊಲೀಸವ್ರ ಕಡೆಯಿಂದನೇ ನಾವು ಒಂದು ದೂರನ್ನು ಪ್ರಕರಣ ದಾಖಲಿಸಿಕೊಂಡು ಯಾರೋ ಆರೋಪಿತರು ಯಾವುದೋ ಉದ್ದೇಶಕ್ಕಾಗಿ ಅವರ ಈ ಒಂದು 65 ವರ್ಷದ ಅನಾಮಧೇಯ ಗಂಡಸು ವ್ಯಕ್ತಿಯನ್ನು ಯಾವುದೋ ಉದ್ದೇಶಕ್ಕಾಗಿ ಕೊಲೆ ಮಾಡಲು ಪ್ರಯತ್ನಿಸಿರುತ್ತಾರೆ ಎಂಬ ಪ್ರಕರಣವನ್ನು ದಾಖಲಿಸಿ ನಾವು ತನಿಖೆಯನ್ನು ಕೈಗೊಂಡಿರ್ತೇವೆ. ನಂತರ PSI ಬೇತ್ಮಂಗಲ ಮತ್ತು CPI ಬೇತ್ಮಂಗಲ ಅವರ ಮಾರ್ಗದರ್ಶನದಲ್ಲಿ DSP ಅವರ ಉಸ್ತುವಾರಿಯಲ್ಲಿ ಈ ಅನಾಮಧೇಯ ವ್ಯಕ್ತಿ ಯಾರು ಅನ್ನೋದನ್ನು ಅದೇ ದಿನ ಅಥವಾ ಇನ್ನು ಪತ್ತೆ ಮಾಡುತ್ತಾರೆ. ಪತ್ತೆ ಮಾಡಿದಾಗ ಗೊತ್ತಾಗುತ್ತೆ ನಮಗೆ ಅವರು ಮೃತ ಅಲ್ಲ, ಗಾಯಗೊಂಡ ವ್ಯಕ್ತಿ ರಾಜು ತಂದೆ ಪೆರುಮಾಳ್ ಅಂತ ಇರುತ್ತೆ, ಪೆರುಮಾಳ್ ಗೌಂಡ್ರ ಅಂತ ಇರುತ್ತೆ. ಅವರು 65 ವರ್ಷ, ಅವರು ಬೆನ್ನವರ ಗ್ರಾಮದವರು ಅಂತ ಇರುತ್ತೆ. ಅವರು ಕಳೆದ 3-4 ವರ್ಷದಿಂದ ವಿಕೋಟದಲ್ಲಿ ಪ್ರತ್ಯೇಕವಾಗಿ ವಾಸ ಮಾಡ್ತಿರ್ತಂತ ಗೊತ್ತಾಗುತ್ತೆ. ನಂತರ ಅವರ ಕುಟುಂಬದವರನ್ನು ಸಂಪರ್ಕಿಸಿ ಅವರಿಂದಲೂ ಸಹ ಹೆಚ್ಚಿನ ಮಾಹಿತಿಯನ್ನು ನಾವು ಸಂಗ್ರಹಿಸಲಾಗಿ ಯಾವುದೇ ಮಾಹಿತಿ ನಮಗೆ ದೊರೆತಿರೋದಿಲ್ಲ. ಇದಾದ ನಂತರ ಆಸ್ಪತ್ರೆಗೆ ಕೋಲಾರ SNR ಆಸ್ಪತ್ರೆಯಲ್ಲಿ ಚಿಕಿತ್ಸೆಗಾಗಿ ದಾಖಲಾಗಿದ್ದ ಶ್ರೀ ರಾಜು ತಂದೆ ಪೆರುಮಾಳ್ ಗೌಂಡರ 67 ವರ್ಷ ಇವರು ಚಿಕಿತ್ಸೆ ಫಲಕಾರಿಯಾಗದೆ 7ನೇ ತಾರೀಕು ಮಧ್ಯಾಹ್ನ 2 ಗಂಟೆಗೆ ಮೃತರಾಗಿರುತ್ತಾರೆ. ನಂತರ ಇದನ್ನು ನಾವು ಕೊಲೆ ಪ್ರಕರಣವನ್ನಾಗಿ ಅವರ ಮಗನ ಕಡೆಯಿಂದ ದೂರು ತೆಗೆದುಕೊಂಡು ನಾವು ಕೊಲೆ ಪ್ರಕರಣ ದಾಖಲು ಮಾಡಿರ್ತೇವೆ. ಇದರಲ್ಲಿ CPI ಅವರು ತನಿಖೆ ಕೈಗೊಂಡು ಎಲ್ಲ ಬೀಟ್ ಸಿಬ್ಬಂದಿಯವರಲ್ಲಿ ಮತ್ತು ಸುತ್ತಮುತ್ತ ಗ್ರಾಮದಲ್ಲಿ, ಅಂದರೆ ಇದೇನು ನಮಗೆ ಕದರಿಗಾನಕೊಪ್ಪ ಗ್ರಾಮ ಸುತ್ತಮುತ್ತ ಬರ್ತಕ್ಕಂಥ ಎಲ್ಲ ಗ್ರಾಮಗಳಲ್ಲಿ ಈ ವ್ಯಕ್ತಿನ ಯಾರಾದರೂ ಕಂಡು ಬಂದಿದ್ದಾರೆ ಅಂತ ಎಲ್ಲ ತನಿಖೆ ಮಾಡಿದಾಗ ನಮಗೆ ತಿಳಿದು ಬಂದಿದ್ದೇನಪ್ಪ ಅಂತ ಹೇಳಿದ್ರೆ 3ನೇ ತಾರೀಕು 3/12/2024 ರಾತ್ರಿ 10 ಗಂಟೆ ನಂತರ ಸುಮಾರಿಗೆ ಈ ವ್ಯಕ್ತಿಯನ್ನು ಯಾರೋ ಇಬ್ಬರು ಸ್ಕೂಟರ್ನಲ್ಲಿ ಹೋಂಡಾ ಆ್ಯಕ್ಟಿವಾ ಸ್ಕೂಟರ್ನ ಟೈಪಲ್ಲಿ ಕರ್ಕೊಂಡು ಹೋಗಿದ್ದಾರೆ ಅಂತ ಗೊತ್ತಾಗುತ್ತೆ. ನಂತರ ಅದ್ರ ಬಗ್ಗೆ ತಾಂತ್ರಿಕ ತನಿಖೆ ಕೈಗೊಂಡು CCTV ಫುಟೇಜ್ ಅವನ್ನೆಲ್ಲ ಪರಿಶೀಲನೆ ಮಾಡಿದಾಗ ನಮಗೆ ಇದರಲ್ಲಿ ಇಬ್ಬರು ಆರೋಪಿತರನ್ನು ನಾವು ಇದರಲ್ಲಿ ಬಂಧನ ಮಾಡೋದ್ರಲ್ಲಿ ಯಶಸ್ವಿಯಾಗಿದ್ದೀವಿ. ಇದನ್ನು CPI ಅವರು ತನಿಖೆ ಕೈಗೊಂಡಾಗ CCTV ಫುಟೇಜು ಮತ್ತು ಸ್ಕೂಟರ್ನೆಲ್ಲ ನಾವು ಪರಿಶೀಲನೆ ಮಾಡಿದಾಗ ನಮಗೆ ಗೊತ್ತಾಗಿದ್ದೇನಪ್ಪ ಅಂತ ಹೇಳಿದ್ರೆ ಬೇತ್ಮಂಗಲ ವಾಸಿಗಳಾದ ಕಿರಣ್ ಮತ್ತು ವಿಜಯ್ ಇವರಿಬ್ಬರು ಸಹಿತ ಒಬ್ಬರು ಅದೇ ಬೇತ್ಮಂಗಲ ಟೌನ್ ವಾಸಿಗಳಾಗಿರ್ತಾರೆ. ಈ ವ್ಯಕ್ತಿಗಳು ಆ ದಿನ ಈ ಮೃತ ವ್ಯಕ್ತಿಯನ್ನು ಕರ್ಕೊಂಡೋಗಿ ಡ್ರಾಪ್, ಅಂದರೆ ಸುಂದರಪಾಳ್ಯ ಗ್ರಾಮದಿಂದ ಅವರಿಗೆ ಡ್ರಾಪ್ ಮಾಡ್ತೀವಿ ಅಂತ ಕರ್ಕೊಂಡೋಗಿ ದಾರಿಯಲ್ಲಿ ಪೆಟ್ರೋಲ್ ಬಂಕ್ ಹತ್ರ ಪೆಟ್ರೋಲ್ ಹಾಕ್ಸ್ಕೊಂಡು ನಂತರ ಅವರು ಇಬ್ಬರ ನಡುವೆ ಹಣಕಾಸಿನ ವಿಚಾರದಲ್ಲಿ ಏನು ವೈಮನಸ್ಸು ಬಂದಾಗ ಇವರಿಬ್ಬರು ಸಹಿತ ಆತನ ವಿರುದ್ಧ ಹಲ್ಲೆ ಮಾಡಿ ಆತನನ್ನು ಮಾರಣಾಂತಿಕವಾಗಿ ಗಾಯಪಡಿಸಿ ಕೊಲೆ ಮಾಡೋ ಉದ್ದೇಶದಿಂದ ಆತನನ್ನು ಅಲ್ಲೇ ಬಿಟ್ಬಿಟ್ಟು ಅವರು ಪರಾರಿಯಾಗಿದ್ದಾರೆ ನಮಗೆ ತನಿಖೆ ತಿಳಿದು ಬಂದಿರ್ತದೆ. ಈಗ CPI ಬೇತ್ಮಂಗಲವರು ಇವರಿಬ್ಬರನ್ನ, ಕಿರಣ್ ವಯಸ್ಸು 30 ವರ್ಷ, ವಿಜಯ್ ವಯಸ್ಸು ಸುಮಾರು 22 ವರ್ಷ, ಇವರಿಬ್ಬರನ್ನು ಸಹಿತ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಇದಕ್ಕೆ ಕೃತ್ಯಕ್ಕೆ ಬಳಸಿದ ವಾಹನ ಮತ್ತು ಆಯುಧಗಳನ್ನು ಸಹ ಅವರಿಂದ ವಶಪಡಿಸಿಕೊಳ್ಳಲಾಗಿದೆ. ಇನ್ನು ತಾಂತ್ರಿಕ ಸಾಕ್ಷಿ ಮತ್ತು ಪ್ರತ್ಯಕ್ಷ ಸಾಕ್ಷಿ ಇವರನ್ನೆಲ್ಲ ಹೆಚ್ಚಿನ ರೀತಿಯಲ್ಲಿ ನಾವು ತನಿಖೆ ಒಳಪಡಿಸಿಕೊಂಡು ಇದರಲ್ಲಿ ಇನ್ನೂ ಮೃತರ PM ವರದಿ ಮುಂತಾದ ಪರೀಕ್ಷೆಗಳನ್ನೆಲ್ಲ ನಾವು ಪೂರ್ಣಗೊಳಿಸಿಕೊಂಡು ನ್ಯಾಯಾಲಯಕ್ಕೆ ಶೀಘ್ರದಲ್ಲಿ ದೋಷಾರೋಪಣಾ ಪತ್ರವನ್ನು ಸಲ್ಲಿಸ್ತೇವೆ. ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಒಂದು ತಿಳಿದು ಬಂದಿದ್ದು ಏನಪ್ಪ ಅಂತ ಹೇಳಿದ್ರೆ, ಈ ವ್ಯಕ್ತಿ ಸುಂದರಪಾಳ್ಯದಿಂದ ವಿಕೋಟಕ್ಕೆ, ಅಂದರೆ ಯಾರು ಮೃತ ಆದರಲ್ಲ ರಾಜು ಅನ್ನೋರು 3ನೇ ತಾರೀಕು ರಾತ್ರಿ ಆ ಕಡೆಗೆ ಸುಂದರಪಾಳ್ಯದಿಂದ ವಿಕೋಟಕ್ಕೆ ಹೋಗಲಿಕ್ಕೆ ಕಾಯ್ತಾ ಇರಬೇಕಾದ್ರೆ ಈ ಆರೋಪಿತರು ಅಚಾನಕ್ಕಾಗಿ ಆ ದಾರಿಯಲ್ಲಿ ಬಂದಾಗ ಡ್ರಾಪ್ ಕೊಡ್ತೀವಿ ನಿಮಗೆ, ವಿಕೋಟದಂಗೆ ಡ್ರಾಪ್ ಕೊಡ್ತೀವಿ ಅಂತ ತೊಗೊಂಡೋಗಿ ಅವ್ರನ್ನ ಕರ್ಕೊಂಡು ಹೋಗ್ತಾರೆ ಟ್ರಿಪಲ್ ರೈಡಿಂಗು. ಮತ್ತು ದಾರಿಯಲ್ಲಿ ಸಹಿತ ಪೆಟ್ರೋಲ್ ಬಂಕಲ್ಲೂ ಸಹಿತ ಪೆಟ್ರೋಲ್ ಹಾಕ್ತಾರೆ. ನಂತರ ಅವ್ರನ್ನ ಸ್ವಲ್ಪ ಅವ್ರ ಹತ್ರ ಜೋಬಲ್ಲಿ ದುಡ್ಡಿರೋದನ್ನ ನೋಡ್ಬಿಟ್ಟು ಆ ದುಡ್ಡನ್ನು ಅವನಿಂದ ಲಪಾಯಿಸ್ಕೋಬೇಕು ಅನ್ನೋ ಹೋದಾಗ ಆ ಸಂದರ್ಭದಲ್ಲಿ ಅವರು ಪ್ರತಿರೋಧ ಒಡ್ಡಿರೋ ಸಂದರ್ಭದಲ್ಲಿ ಈ ಥರ ಕೊಲೆಗಿರೋದನ್ನು ಮೇಲ್ನೋಟಕ್ಕೆ ಕಂಡು ಬಂದಿರ್ತದೆ. ಮತ್ತು ಈ ವ್ಯಕ್ತಿ ಯಾರು ಗಾಯಾಳಿದ್ರು ಅವರು
ಗಾಯಗೊಂಡಾಗಿಂದನೂ ಸಹಿತ ಆಸ್ಪತ್ರೆಗೆ ಚಿಕಿತ್ಸೆ ದಾಖಲಾದಾಗಿಂದನೂ ಸಹ ಅವರು ಹೇಳಿಕೆ ಕೊಡೋ ಸ್ಥಿತಿಯಲ್ಲಿ ಇರಲಿಲ್ಲ. ಆದರೆ ನಮಗೆ ನಮ್ಮ CBI ಬೇತ್ಮಂಗ್ಲವರು ಮತ್ತು PSI ಬೇತ್ಮಂಗ್ಲ ಮತ್ತು ನಮ್ಮ DSP ಅವರೆಲ್ಲ ಒಂದು ತಂಡವಾಗಿ ಕಾರ್ಯನಿರ್ವಹಿಸಿ ಯಾವುದೇ ಕ್ಲೂ ಇಲ್ದಿರಲಿಲ್ಲ. ಫಸ್ಟಿಗೆ ನಮಗೆ ಇದರಲ್ಲಿ ಮೃತ ವ್ಯಕ್ತಿ ಅಂದರೆ ಗಾಯಗೊಂಡ ವ್ಯಕ್ತಿ ಇಂಜೂರ್ಡ್ ಯಾರಾಗಿದ್ದ ಅವನ ಹೆಸರು ವಿಳಾಸ ಗೊತ್ತಿರಲಿಲ್ಲ. ಅದನ್ನು ಪತ್ತೆ ಮಾಡಿ ನಂತರ ಅವ್ರ ಕಡೆಯಿಂದ ಫ್ಯಾಮಿಲಿ ಮೆಂಬರ್ಸ್ ಕಡೆಯಿಂದ ಸಹಿತ ನಾವು ಹೆಚ್ಚಿನ ಮಾಹಿತಿ ಕೇಳಲಾಗಿ ಅವ್ರ ಕಡೆಯಿಂದ ಯಾವುದೇ ಮಾಹಿತಿ ದೊರೆತಿಲ್ಲ. ಯಾಕೆಂದರೆ ಇದು ಅಚಾನಕ್ಕಾಗಿ ದಾರಿಯಲ್ಲಿ ಬರ್ತಾ ಇದ್ದಂಥ ಇಬ್ಬರು ಸ್ಕೂಟ್ರಲ್ಲಿ ಬರ್ತಿರ್ತಕ್ಕಂಥ ವ್ಯಕ್ತಿಗಳ ಹತ್ರ ಇವರು ಡ್ರಾಪ್ ಕೇಳಿದ್ದು. ಆ ಡ್ರಾಪ್ ಸಂದರ್ಭದಲ್ಲಿ ಈ ಮೃತ ವ್ಯಕ್ತಿ ಹತ್ರ 1,000 ರೂಪಾಯಿ ಸುಮಾರು ಹಣ ಇತ್ತು ಅಂತ ಆ ಹಣನ ಲಪಟಾಯಿಸೋ ಉದ್ದೇಶದಿಂದ ಇವರಿಬ್ಬರು ಕೃತ್ಯ ಮಾಡಿರೋದಾಗಿ ಅವರು ತನಿಖೆಯ ಸಂದರ್ಭದಲ್ಲಿ ನಮಗೆ ತಿಳಿದು ಬಂದಿರ್ತಾರೆ. ಇವರಿಬ್ಬರದ್ದು ಯಾವುದೇ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರೋದಿಲ್ಲ. ಇದು ಪ್ರಥಮ ಬಾರಿಗೆ ಅಫೆನ್ಸ್ ಮಾಡಿರೋದು ನಮಗೆ ತನಿಖೆ ತಿಳಿದು ಬಂದಿರ್ತದೆ. % ಡಿಸ್ಕೌಂಟ್ ಆನ್ ಆಲ್ ನ್ಯೂ ಇಯರ್ ಡೈರೀಸ್ 2025 available only at Satya Bookstore, Aladamara. % discount on all Voltas brand items, AC, refrigerator, washing machine and other items only at Voltas brand showroom at Parandehali. For all NCERT, CBSE textbooks, guides, PUC, ITI, BE textbooks, guides and classmate notes, and for all the types of stationery available only at Satya Bookstore, opposite to Karur Vaishya ATM, Aladamara, Bemmal Nagar, KGF. For more details, contact 8073962145. 100% pure and clean. No compromise. Best quality. Family restaurant. 100% Ambur and Dindukal style biryani. 100% Venus biryani. Near Government Maternity Hospital, Maharaja Road, Robertson Peak.